ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಎಕ್ಸಾಮಿನೇಷನ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿವರಣೆಯನ್ನು ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆಯೇ ನಮ್ಮ ಈ ಒಂದು ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮೊದಲ ಪ್ರಶ್ನೆ, ಭಾರತೀಯ ಸ್ಥಳೀಯ ಕಾಲಮಾನದ ನಿರ್ಧಾರವಾಗಿರುವುದು ಇದರ ಆಧಾರದ ಮೇಲೆ. ಭಾರತೀಯ ಸ್ಥಳೀಯ ಕಾಲಮಾನ ನಿರ್ಧಾರವಾಗಿರುವಂಥದ್ದು 82 ಡಿಗ್ರಿ ಪೂರ್ವ ರೇಖಾಂಶವನ್ನು ಆಧರಿಸಿದೆ. ಇದು ಈಗಿನ ಪ್ರಯಾಗ್ರಾಜ್ ಅಂತ ಏನು ಕರಿತೀವಿ ಆ ಒಂದು ಸ್ಥಳದ ಮೇಲೆ ಹಾದು ಹೋಗಿರುವಂತಹ, ಭಾರತದ ಮಧ್ಯಭಾಗ ಹಾದು ಹೋಗಿರುವಂತಹ 82 ಡಿಗ್ರಿ ಈ ಒಂದು ರೇಖಾಂಶವನ್ನು ಆಧಾರವಾಗಿಟ್ಕೊಂಡು ಭಾರತದ ಪ್ರಮಾಣಿತ ವೇಳೆ IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಏನು ಕರಿತೀವಿ ಇದನ್ನು ನಿರ್ಧರಿಸಲಾಗಿದೆ. ಕೊಟ್ಟಿರುವ ಸಂಕೇತ ಬಳಸಿ ಕೈಗಾರಿಕೆಗಳನ್ನು ಅವುಗಳ ರಾಜ್ಯದೊಂದಿಗೆ ಸರಿಯಾಗಿ ಹೊಂದಿಸಿ. ಯಾವ್ಯಾವ ಕೈಗಾರಿಕೆ ಯಾವ್ಯಾವ ರಾಜ್ಯದಲ್ಲಿ ಇದೆ ಅನ್ನೋದನ್ನು ಹೊಂದಿಸಬೇಕು. ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ ಇದು ಇರುವಂಥದ್ದು ಜಾರ್ಖಂಡಲ್ಲಿ. ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ ಪಶ್ಚಿಮ ಬಂಗಾಳ. ವಿಶ್ವೇಶ್ವರಯ್ಯ VSIL ಅಂತ ಏನು ಕರಿತೀವಿ, ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಂಪನಿ ಇದು ಕರ್ನಾಟಕ ಭದ್ರಾವತಿಯಲ್ಲಿದೆ. ಇನ್ನು ಹಿಂದೂಸ್ತಾನ್ ಸ್ಟೀಲ್ ಕಂಪನಿ ಲಿಮಿಟೆಡ್ ಇದು ಬಂದು ಒರಿಸ್ಸಾದಲ್ಲಿದೆ. ಕೊಟ್ಟಿರುವ ಸಂಕೇತ ಬಳಸಿ ರೈಲ್ವೆ ವಲಯಗಳನ್ನು ಅವುಗಳ ಕೇಂದ್ರ ಕಚೇರಿ ಇರುವ ನಗರಗಳೊಂದಿಗೆ ಸರಿಯಾಗಿ ಹೊಂದಿಸಿ. ಇದು ಉತ್ತರ ರೈಲ್ವೆ ಬಂದು ನವದೆಹಲಿ, ಕೇಂದ್ರ ರೈಲ್ವೆ ಮುಂಬೈ, ಹಾಗೆಯೇ ಪೂರ್ವ ರೈಲ್ವೆ ಕೋಲ್ಕತ್ತಾ, ದಕ್ಷಿಣ ರೈಲ್ವೆ ಬಂದು ಚೆನ್ನೈ. ಕೊಟ್ಟಿರುವ ಸಂಕೇತ ಬಳಸಿ ಜಲಾಶಯಗಳನ್ನು ಅವುಗಳ ನದಿಗಳೊಂದಿಗೆ ಸರಿಯಾಗಿ ಹೊಂದಿಸಿ. ಯಾವ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಗೋವಿಂದ ಸಾಗರ ಇದು ಬಂದು ಸಟ್ಲೇಜ್ ನದಿಗೆ. ಪಂಪ ಸಾಗರ ಈ ಒಂದು ಜಲಾಶಯ ಬಂದು ತುಂಗಭದ್ರಾ ನದಿಗೆ. ಬಸವಸಾಗರ ಕೃಷ್ಣ, ಹಾಗೆಯೇ ಕೃಷ್ಣರಾಜಸಾಗರ KRS ಏನಿದೆ ಇದು ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಯಾವ ಪರ್ವತ ಶ್ರೇಣಿಗಳು ತೇತೈಸ್ ಸಮುದ್ರವಿದ್ದಲ್ಲಿ ನಿರ್ಮಾಣವಾಗಿವೆ. ಇದಕ್ಕೆ ಹಿಮಾಲಯ ಪರ್ವತ ಶ್ರೇಣಿಗಳು. ವಾಯುಮಂಡಲದ ಯಾವ ವಲಯದಲ್ಲಿ ರೇಡಿಯೋ ತರಂಗಗಳು ಮರಳಿ ಭೂಮಿಗೆ ಪ್ರತಿಫಲಿಸುತ್ತವೆ. ಒಟ್ಟು 5 ವಾಯುಮಂಡಲದ ವಲಯಗಳನ್ನು ಕಾಣ್ತೀವಿ. ಅದರಲ್ಲಿ ಅಯಾನು ಮಂಡಲ ಅಥವಾ ಅಯಾನೋಸ್ಫಿಯರ್ ಅಂತ ಏನು ಕರಿತೀವಿ ಈ ಒಂದು ಮಂಡಲದಲ್ಲಿ ರೇಡಿಯೋ ತರಂಗಗಳು ಭೂಮಿಗೆ ಪ್ರತಿಫಲಿಸುತ್ತವೆ. ಕರ್ನಾಟಕದಲ್ಲಿ ಈ ಕೆಳಗಿನವುಗಳಲ್ಲಿ ಪಶ್ಚಿಮದ ಕಡೆಗೆ ಹರಿಯದಿರುವ ನದಿ ಯಾವುದು. ಯಾವ ನದಿ ಪಶ್ಚಿಮದ ಕಡೆಗೆ ಹರಿಯುವುದಿಲ್ಲ. ಲಕ್ಷ್ಮಣ ತೀರ್ಥ ಸರಿಯಾದಂಥ ಉತ್ತರ. ಕಾಳಿ, ಅಘನಾಶಿನಿ, ಶ್ರಾವತಿ ಇವೆಲ್ಲವೂ ಸಮೇತ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಭಾರತ, ಚೈನಾ ಮತ್ತು ಮಯನ್ಮಾರ್ 3 ದೇಶಗಳ ಸಂಧಿ ಸ್ಥಾನದಲ್ಲಿ ರೂಪಿತವಾದಂಥ ಪರ್ವತ ಕಣಿವೆ ಯಾವುದು. ಇದು ಡೀಪು ಮೌಂಟೇನ್ ರೇಂಜಸ್ ಅಂತ ಕರಿತೀವಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿನ ಕಾಯಂ ಸದಸ್ಯ ರಾಷ್ಟ್ರಗಳು ಅಥವಾ ಸಂಖ್ಯೆ ಎಷ್ಟು. ಇದಕ್ಕೆ ಸರಿ ಉತ್ತರ 5. ಚೀನಾ, ಅಮೆರಿಕ, ಫ್ರಾನ್ಸ್, ಯುನೈಟೆಡ್ ಕಿಂಗ್ಡಮ್ ಹಾಗೆಯೇ ರಷ್ಯಾ ವಿಶ್ವಸಂಸ್ಥೆಯ ಒಂದು ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು. 1985. ಆಗ ಪ್ರಧಾನಮಂತ್ರಿಯಾಗಿದ್ದಂಥವರು ರಾಜೀವ್ ಗಾಂಧಿ ಅವರು. ಭಾರತದಲ್ಲಿ ಈ ಮುಂದಿನ ಯಾವ ಪ್ರಾಧಿಕಾರಕ್ಕೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ಅದರ ವರದಿಯನ್ನು ಸಲ್ಲಿಸುತ್ತದೆ. ಇದು ಸಂಸತ್ತು ಸರಿಯಾದಂತಹ ಉತ್ತರವಾಗಿದೆ. ಭಾರತದ ಯಾವ ನಗರವು ದೊಡ್ಡ ಕಟ್ಟಡ ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ ಸೋಲಾರ್ ಫಲಕಗಳ ಅಳವಡಿಕೆಯನ್ನು ಮೊಟ್ಟಮೊದಲು ಕಡ್ಡಾಯಗೊಳಿಸಿತು. ಕರೀಂನಗರ ಸರಿಯಾದಂತಹ ಉತ್ತರವಾಗಿದೆ. ಭಾರತದ ಪ್ರಸ್ತುತ ಚುನಾವಣಾ ಆಯೋಗದ ಆಯುಕ್ತರು ಯಾರು. ಇದಕ್ಕೆ ಸರಿ ಉತ್ತರ ರಾಜೀವ್ ಕುಮಾರ್. ಭಾರತದ ರಾಷ್ಟ್ರಪತಿಯವರು ರಾಜೀನಾಮೆ ಸಲ್ಲಿಸುವುದಾದರೆ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡುತ್ತಾರೆ. ಇದಕ್ಕೆ ಸರಿ ಉತ್ತರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಯವರು ಸಲ್ಲಿಸ್ತಾರೆ. ಇನ್ನು ರಾಷ್ಟ್ರಪತಿಯವರು ನೇಮಕವಾದಂಥ ಸಂದರ್ಭದಲ್ಲಿ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸುವಂಥದ್ದು ಕೂಡ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರುತ್ತಾರೆ. ಇತ್ತೀಚಿನ ಸರ್ವೇಕ್ಷಣದಲ್ಲಿ ಭಾರತದ ಸ್ವಚ್ಛ ನಗರವೆಂದು ಮೊದಲ ಶ್ರೇಣಿ ಪಡೆದಂತಹ ನಗರ ಯಾವುದು. ಇದು ಮಧ್ಯಪ್ರದೇಶದ ಇಂದೋರ್ ನಗರ ಏನಿದೆ ಭಾರತದ ಅತ್ಯಂತ ಸ್ವಚ್ಛ ನಗರ ಎಂಬ ಖ್ಯಾತಿಯನ್ನು ಗಳಿಸಿದೆ.
ಆಲಿವ್ ರೀಡ್ಲೆ ಆಮೆಗಳು ಸಾಮೂಹಿಕ ಮೊಟ್ಟೆ ಇಡುವ ಸ್ಥಳ ಗಹೀರ್ಮಾತಾ ಇರುವುದು ಈ ಕಡಲ ತೀರದಲ್ಲಿ. ಇದಕ್ಕೆ ಸರಿ ಉತ್ತರ ಉತ್ತರ ಅಂಡಮಾನ್ ಸರಿಯಾದಂತಹ ಉತ್ತರವಾಗಿದೆ. ಯಾವ ಕೃತಿಯನ್ನು ಸಂಸ್ಕೃತ ಭಾಷೆಯ ಪ್ರಥಮ ವಿಶ್ವಕೋಶವೆಂದು ಪರಿಗಣಿಸಲಾಗಿದೆ? ಇದು ಮೂರನೇ ಸೋಮೇಶ್ವರ ಮಾನಸೋಲ್ಲಾಸ ಕೃತಿ ಏನಿದೆ ಸಂಸ್ಕೃತ ಭಾಷೆಯ ಪ್ರಥಮ ವಿಶ್ವಕೋಶವೆಂದು ಕರೆಯಲಾಗಿದೆ. ಮೂರನೆಯ ಪಾಣಿಪತ್ ಕದನದಲ್ಲಿ ಮರಾಠ ಸೈನ್ಯದ ನಾಯಕತ್ವವನ್ನು ವಹಿಸಿದ್ದವರು ಯಾರು? ಮಾಧವರಾವ್ ಸರಿಯಾದಂಥ ಉತ್ತರವಾಗಿದೆ. ಈ ಕೆಳಗಿನವರಲ್ಲಿ ಯಾರು ಕ್ಯಾಬಿನೆಟ್ ಮಿಷನ್ನ ಸದಸ್ಯರಾಗಿರಲಿಲ್ಲ? ಸಿರಿಲ್ ರಾಡ್ಕ್ಲಿಫ್ ಸರಿಯಾದಂಥ ಉತ್ತರ. ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್, ಎ ವಿ ಅಲೆಕ್ಸಾಂಡರ್ ಮತ್ತು ಪ್ಯಾಥಿಕ್ ಲಾರೆನ್ಸ್ ರವರು ಕ್ಯಾಬಿನೆಟ್ ಮಿಷನ್ನ ಸದಸ್ಯರಾಗಿದ್ದರು. 1972ರ ಶಿಮ್ಲಾ ಒಪ್ಪಂದ ಯಾವ ರಾಷ್ಟ್ರಗಳ ಮಧ್ಯೆ ನಡೆಯಿತು? ಈ ಒಂದು ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯಿತು. 1972ರಲ್ಲಿ ಶಿಮ್ಲಾ ಒಪ್ಪಂದ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಇದಕ್ಕೆ ಐರ್ಲೆಂಡ್ ದೇಶದ ಸಂವಿಧಾನದ ಈ ಅಂಶಗಳನ್ನು ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಏನಿದೆ ಇವುಗಳನ್ನು ಆ ಒಂದು ದೇಶದ ಸಂವಿಧಾನದಿಂದ ಎರವಲು ಪಡೆದು ನಮ್ಮಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಅಸ್ಪೃಶ್ಯತೆಯನ್ನು ರದ್ದುಪಡಿಸುತ್ತದೆ? ಅಸ್ಪೃಶ್ಯತೆ ನಿರ್ಮೂಲನೆಗೆ ಸಂಬಂಧಪಟ್ಟ ಹಾಗೆ ಸಂವಿಧಾನದ 17ನೇ ವಿಧಿ ನಮಗೆ ವಿವರಣೆಯನ್ನು ನೀಡುತ್ತದೆ. ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಇದಕ್ಕೆ ಸುಕುಮಾರ್ ಸೇನ್ ಸರಿಯಾದಂಥ ಉತ್ತರ. ಪ್ರಸ್ತುತ ರಾಜೀವ್ ಕುಮಾರ್ ಸರಿಯಾದಂಥ ಉತ್ತರವಾಗಿದೆ. ಇನ್ನು ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವ ಕಾರ್ಯವನ್ನು ಯಾರು ನಿರ್ವಹಿಸುತ್ತಾರೆ? ಇದಕ್ಕೆ ಭಾರತದ ಚುನಾವಣಾ ಆಯೋಗ ಸರಿಯಾದಂಥ ಉತ್ತರ. ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ಕೊಡೋದಿರ್ಬೋದು, ಆ ರಾಜಕೀಯ ಪಕ್ಷಗಳಿಗೆ ಚಿಹ್ನೆಗಳನ್ನು ಕೂಡ ಕೊಡುವಂಥದ್ದು ಚುನಾವಣಾ ಆಯೋಗ ಆಗಿರುತ್ತದೆ. ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ವರದಿಯು ಇದಕ್ಕೆ ಸಂಬಂಧಿಸಿದೆ. ಇದು ಪಶ್ಚಿಮ ಘಟ್ಟಗಳ ಸಂರಕ್ಷಣೆಯನ್ನು ಕುರಿತಾಗಿ ಮಾಧವ್ ಗಾಡ್ಗಿಲ್ ರವರ ನೇತೃತ್ವದಲ್ಲಿ ನೀಡಿದಂತಹ ವರದಿಯಾಗಿದೆ. ಖಗೋಳ ವಿಜ್ಞಾನದ ಬೈಬಲ್ ಎಂದು ಪರಿಗಣಿಸಲಾಗಿರುವ ಪಂಚ ಸಿದ್ಧಾಂತಿಕವು ಇವರಿಂದ ರಚಿಸಲ್ಪಟ್ಟಿತು. ಇದು ವರಹಾಮಿಹಿರನ ಪ್ರಸಿದ್ಧ ಕೃತಿಯಾಗಿದೆ. ಇದನ್ನು ಖಗೋಳ ವಿಜ್ಞಾನದ ಬೈಬಲ್ ಎಂದು ಕರೆಯಲಾಗುತ್ತದೆ. ಈ ಕೆಳಗಿನ ಶಾತವಾಹನ ದೊರೆ ಯಾವ ಶಾತವಾಹನ ದೊರೆ ಗಾತ ಸಪ್ತಸತಿ ಎಂಬ ಕೃತಿಯನ್ನು ರಚಿಸಿದನು? ಇದಕ್ಕೆ ಹಾಲನು ಬರೆದಂಥ ಗಾತ ಸಪ್ತಸತಿ ಅತ್ಯಂತ ಪ್ರಸಿದ್ಧವಾದಂಥ ಕೃತಿ. ಇದು ಹಾಲನು ರಚಿಸಿರುವಂಥದ್ದು. ಚಾಲುಕ್ಯ ವಂಶದ ಸ್ಥಾಪಕ ಯಾರು? 6ನೇ ಶತಮಾನದಲ್ಲಿ 1ನೇ ಪುಲಕೇಶಿಯಿಂದ ಚಾಲುಕ್ಯ ವಂಶದ ಅಥವಾ ಬಾದಾಮಿ ಚಾಲುಕ್ಯ ವಂಶದ ಸ್ಥಾಪನೆ ಆಗುತ್ತೆ. ಪ್ರಸಿದ್ಧಾರ್ಥ ಬಂದು ಇಮ್ಮಡಿ ಪುಲಕೇಶಿ. ಆತನಿಗೂ ಮತ್ತು ಹರ್ಷವರ್ಧನಿಗೆ ನಡೆದಂತಹ ಕದನದ ಹೆಸರು ನರ್ಮದಾ ಕದನ. ಆ ಒಂದು ಕದನದಲ್ಲಿ ಹರ್ಷನನ್ನು ಸೋಲಿಸಿದ್ದರಿಂದ ಇಮ್ಮಡಿ ಪುಲಕೇಶಿಗೆ ದಕ್ಷಿಣ ಪತೇಶ್ವರ ಎಂಬ ಬಿರುದು ಬಂತು. ಉತ್ತರ ಪತೇಶ್ವರನಾದಂಥ ಹರ್ಷವರ್ಧನನ್ನು ಸೋಲಿಸಿದ್ದರಿಂದ. ಈ ಕೆಳಗಿನ ಯಾವ ಸ್ಥಳವು ವಿಶ್ವ ಸಾಂಸ್ಕೃತಿಕ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಇರುವುದಿಲ್ಲ? ಚಿತ್ರದುರ್ಗ, ಹಂಪೆ, ಬಾದಾಮಿ, ಪಟ್ಟದಕಲ್ಲು ಇವೆಲ್ಲವೂ ಸಮೇತ ವರ್ಲ್ಡ್ ಹೆರಿಟೇಜ್ ಲೀಸ್ಟಲ್ಲಿ ಅಥವಾ ವಿಶ್ವ ಸಾಂಸ್ಕೃತಿಕ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರಿದ್ದಾವೆ. ಚಿತ್ರದುರ್ಗ ಈ ಒಂದು ಪಟ್ಟಿಯಲ್ಲಿ ಇಲ್ಲ. ಈ ಕೆಳಗಿನ ಯಾವ ಬೆಳೆಯನ್ನು ಹರಪ್ಪ ನಾಗರಿಕತೆಯಲ್ಲಿ ಬೆಳೆಯುತ್ತಿರಲಿಲ್ಲ? ಅಲ್ಲಿ ಸಾಸಿವೆ, ಬಾರ್ಲಿ, ಎಳ್ಳು ಇವೆಲ್ಲರ ಪರಿಚಯ ಆಗಿನ ಕಾಲದ ನಾಗರಿಕತೆಯ ಜನರಿಗೆ ಇತ್ತು ಅಥವಾ ಬೆಳೆಯುತ್ತಿದ್ದರು. ಕಬ್ಬು ಅವರಿಗೆ ಪರಿಚಿತವಾದಂತಹ ಬೆಳೆಯಾಗಿರಲಿಲ್ಲ.